ಎಲ್ರಿಗೂ ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಎಸ್, ಪೊಲಿಟಿಕ್ಸ್ ಮಸಾಲ ದೋಸೆಯಲ್ಲಿ ಇನ್ನೊಂದು ಸುದ್ದಿ ಕಣಪ್ಪ, ಹೊಸ ಸುದ್ದಿ. ಸಂತೋಷ್ ಲಾಡ್ ಅವರು ಹೇಳಿರೋಂಥದ್ದು ಕಣಪ್ಪ, ಬಿ ಜೆ ಪಿಯಲ್ಲಿ ಮುಖಂಡರು, ಸುಮಾರು ಜನ ಮುಖಂಡರು, ಬಿ ಜೆ ಪಿ ಮುಖಂಡರು 5 ರಾಜ್ಯಗಳಲ್ಲಿ ವೋಟಿಂಗ್ ಮಾಡ್ತಾವ್ರಂತೆ. 5 ರಾಜ್ಯಗಳಲ್ಲಿ ವೋಟಿಂಗ್ ಮಾಡ್ತಾವ್ರಿ ಅಂತ ಹೇಳ್ತಾ ಇದ್ದಾರೆ ಕಣಪ್ಪ. ಯಾವ್ದು ನಿಜನ ಯಾವ್ದು ಸುಳ್ಳೋ ಗೊತ್ತಿಲ್ಲ ಕಣಪ್ಪ, ನಾವಂತೂ ನೋಡಿಲ್ಲ ಅಂತ ಜನ ಹೇಳ್ತಾವ್ರೆ ಕಣಪ್ಪ. ಆದರೆ ಇವ್ರು ಹೇಳ್ತಾ ಇರೋದು 5 ಜನ ಎಲ್ಲ 5 ರಾಜ್ಯಗಳಲ್ಲಿ ವೋಟಿಂಗ್ ಮಾಡ್ತಾವ್ರೆ ಅಂತ. ಮಾಡಿರ್ಬೋದು ಕಣಪ್ಪ, ನಮ್ಗೆ ಗೊತ್ತಿಲ್ಲ. ಸಾಕ್ಷಿ ಕೇಳ್ತಾರೆ ಜನ, ಕೊಡ್ಬೇಕಾಯ್ತೈತೆ ಅವಾಗ ಕಾಂಗ್ರೆಸ್ ಅವರು. ಓಕೆ, ಇವಾಗ ಇನ್ನೊಂದು ವಿಚಾರ ಕಣಪ್ಪ. ರೆಡ್ ಫೋರ್ಟ್ ಡೆಲ್ಲಿ ಒಳಗಡೆ ಬಾಂಬ್ ಬ್ಲಾಸ್ಟ್ ಆಗೈತಲ್ಲ, ಇದು ಸಿಂಧೂರ್ ಆಪರೇಷನ್ 2 ಮಾಡಲೇಬೇಕು. ಪಾಕಿಸ್ತಾನ ಸರ್ವನಾಶ ಮಾಡೋವರೆಗೂ ಇವೆಲ್ಲ ನಡೀತಿರ್ತಾವೆ ಅಂತ ಹೇಳಿದ್ದಾರೆ. ಸೊ ಮಿಲಿಟ್ರಿಯವರೆಲ್ಲ ಹೈ ಅಲರ್ಟ್ ಆಗಿದ್ದಾರೆ. ಆಮೇಲೆ ಬೆಂಗಳೂರಲ್ಲೂ ಅಷ್ಟೇ ಪೊಲೀಸ್ನವ್ರು ಹೈ ಅಲರ್ಟ್ ಕಣಪ್ಪ, ಹೈ ಅಲರ್ಟ್ ಆಗಿದೆ ಎಲ್ಲ ಕಡೆ. ಆಮೇಲೆ ಮೆಜೆಸ್ಟಿಕ್ ಒಳಗಡೆ ಒಂದು ಬ್ಯಾಗ್ ಸಿಕ್ಕಿದೆ ಕಣಪ್ಪ, ಯಾರೋ ಸೂಟ್ಗೆ ಸಿಟ್ಟೋಗ್ಬಿಟ್ಟವ್ರೆ. ಎಲ್ಲ ಬಂದು ಪೊಲೀಸ್ನವ್ರು ಬಂದು ಅದನ್ನು ತನಿಖೆ ಮಾಡಿದ್ದಾರೆ. ಬಾಂಬ್ ಗಿಂಬ್ ಏನಾರು ಇಟ್ಟವ್ರಂತೆಲ್ಲ ಚೆಕ್ ಮಾಡ್ತಾವ್ರೆ ಕಣಪ್ಪ. ಏನಂತದಿರಲಿ, ಬಟ್ ಆ ಬ್ಯಾಗ್ ಯಾರ್ದು ಏನು ಅನ್ನೋದು ಗೊತ್ತಾಗಬೇಕು. ಯಾಕಂದ್ರೆ ಯಾವುದೂ ನಂಬಕ್ಕಾಗಲ್ಲ. ದಯವಿಟ್ಟು ಜಾಸ್ತಿ ಜನಗಳಿರೋ ಜಾಗದಲ್ಲಿ ಬ್ಯಾಗ್ಗಳು ಏನಾದರೂ ಕಾಣಿಸಿದ್ರೆ, ಅನುಮಾನ ಬಂದರೆ ದಯವಿಟ್ಟು ಪೊಲೀಸ್ನವ್ರು ಫೋನ್ ಮಾಡಿ ಎಲ್ಲ ದೂರ ಇರ್ರಿ ಅಂತ ನಾವು ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ ಫ್ರೀಡಮ್ ಟಿವಿಯಿಂದ. ಎಚ್ಚರವಾಗಿರ್ರಿ. ಯಾವುದಾದ್ರೂ ಅನುಮಾನ ಬಂದರೆ ದಯವಿಟ್ಟು ಮೊದಲು ಪೊಲೀಸಿಗೆ ಫೋನ್ ಮಾಡಿ. ಓಕೆ ಏನ್ರಪ್ಪ? ಯಾಕಂದರೆ ಎಲ್ಲರೂ ನಮಗೆ ಮುಖ್ಯ ಅಲ್ಲ. ನೀವು ನಮ್ಮವರು, ನಮ್ಮ ಕರ್ನಾಟಕರು, ನಮ್ಮ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿದ್ರು ಎಲ್ಲರೂ ಚೆನ್ನಾಗಿರಬೇಕು. ಉಗ್ರವಾದಿಗಳನ್ನ ಮಟ್ಟ ಹಾಕಬೇಕು ಅಂದರೆ ನಾವೆಲ್ಲ ಕಣ್ಣುಗಳು ಕಿವಿಗಳು ಎಲ್ಲ ಎಚ್ಚರವಾಗಿ ಇಟ್ಕೊಂಡಿರ್ಬೇಕು ಈಗಿನ ಸಮಯದಲ್ಲಿ. ಓಕೆನಪ್ಪ? ಎಲ್ಲರೂ ಹೈ ಅಲರ್ಟ್ ಅಂತ ಹೇಳಿದರೆ ಹೈ ಅಲರ್ಟ್ ಆಗಿರ್ರಿ. ದೆಹಲಿ ಬಾಂಬ್ ಬ್ಲಾಸ್ಟ್ ಮೈಂಡ್ ಮಾಸ್ಟರ್ ಯಾರು ಗೊತ್ತೇನಪ್ಪ? ದೆಹಲಿ ಬಾಂಬ್ ಬ್ಲಾಸ್ಟ್ ಮಾಸ್ಟರ್ ಮೈಂಡ್ ಬಂದು ಉಮರ್. ಅವನು ಫೋಟೋಗಳೆಲ್ಲ ಸಿಕ್ಕಾಕೊಂಡ್ಬಿಟ್ಟವು ಕಣಪ್ಪ. ಇಲ್ಲೈತೆ ನೋಡ್ರಿ, ಇವನೇ ಕಣಪ್ಪ ಮೇನ್ ಹೆಡ್ಡು, ಇವನೇ ಮಾಸ್ಟರ್ ಮೈಂಡ್, ಇವನೇ ಡೆಲ್ಲಿಯಲ್ಲಿ. ಅದು ರೆಡ್ ಫೋರ್ಟ್ ಎದುರುಗಡೆ ಆಗ್ತಾವ್ರಂದರೆ ಇದು ಐ ಎಸ್ ಐ ಕೈವಾಡ ಇದೆ. ಖಂಡಿತ ಪಾಕಿಸ್ತಾನ ಲಿಂಕ್ ಇದೆ. ಆ ದೆಹಲಿ ಲಿಂಕು ಬೆಂಗಳೂರು ಒಳಗಡೆನೂ ಇದೆ. ಅಂದರೆ ಇಲ್ಲಿ ಎಷ್ಟು ಜನ ಬಂದು ಸೇರ್ಕೊಂಡಿರಬೇಕು, ಎಚ್ಚರವಾಗಿರ್ರಿ ಅಂತ ಹೇಳ್ತಾವ್ರೆ ಪೊಲೀಸ್ನವರು. ಓಕೆ, ಇವನೇ ಮಾಸ್ಟರ್ ಮೈಂಡ್. ಯಾವ ಮಾಸ್ಟರ್ ಮೈಂಡ್ ಆದ್ರೆ ನಮ್ಮ ಆರ್ಮಿ, ನಮ್ಮ ಪೊಲೀಸ್ ಮುಂದೆ ಏನೂ ಇರೋದಿಲ್ಲ ಕಣಪ್ಪ, ಎಲ್ಲ ಮಟ್ಟ ಹಾಕ್ತಾರೆ. ಆದರೆ ಎಚ್ಚರವಾಗಿರ್ರಿ ಎಲ್ಲರೂ. ಇನ್ನೂ ವಿಚಾರಗಳು ಕಣಪ್ಪ ಹೇಳ್ತೀನಿ. ನಾಯಿಗಳು ಟೆರರಿಸ್ಟ್ ಅಲ್ಲ, ನಾಯಿಗಳು ಕಳ್ಳರು ಅಲ್ಲ ಅಂತ ಹೇಳಿ ಎಲ್ಲರೂ ಹೋರಾಟ ಮಾಡ್ತಾವ್ರೆ. ಯಾಕಂದರೆ ಆರ್ಡರ್ ಬಂದಿರೋಂಥದ್ದು ಕೋರ್ಟಿಂದ ಏನಂದರೆ ಎಲ್ಲ ನಾಯಿಗಳಿಗೆ ತೊಗೊಂಡು ಹೋಗ್ಬಿಟ್ಟು ಒಂದು ಜಾಗದಲ್ಲಿ ಬಿಟ್ಟು ಬಿಡಿ, ಪಾಪ ಅಲ್ಲಿ ಊಟ ಗಿಟ ಎಲ್ಲ ಶೆಟ್ರಲ್ಲಿ ಹಾಕ್ಬಿಡ್ರಿ ಅಂತ ಹೇಳ್ತಾವ್ರೆ. ಅವು ಊಟಗಳು ತೊಗೊಂಡೋಗಿ ಯಾರು ಹಾಕ್ತಾರೆ? ಪಾಪ ಮನುಷ್ಯತ್ವ ಇರೋರು, ಪ್ರಾಣಿನ ಪ್ರೀತಿಸೋರು ತುಂಬ ಜನ ಇದ್ದಾರೆ ಕಣಪ್ಪ. ನಾಯಿಗಳನ್ನ ಪ್ರೀತಿಸೋರು, ನಾನು ಕೂಡ ನಾಯಿ ಪ್ರಿಯ, ನಾಯಿನ ತುಂಬ ಪ್ರೀತಿಸ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮನುಷ್ಯರಿಗಿರೋ ನಿಯತ್ತು ಮನುಷ್ಯರಿಗೆ ನಿಯತ್ತಿರಲ್ಲ, ಆದರೆ ನಾಯಿಗಳಿಗಿರ್ತವೆ. ಸೊ ಹೀಗಾಗಿ ನಾವು ಒಂದು ತುತ್ತು ಅನ್ನ ಹಾಕಿದ್ರೆ ಏನು ತಪ್ಪಾಗಲ್ಲ, ಅಲ್ಲಿ ಆಗಿರೋಂಥ ವಿಚಾರ. ಸೊ ಕೋರ್ಟಿಂದ ಆರ್ಡರ್ ಬಂದಿರೋಂಥದ್ದು ತೊಗೊಂಡೋಗಿ ಶೆಟ್ರಲ್ಲಿ ಹಾಕಿ ಅಂತ ಪಾಪ ಹೋರಾಟ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ. ದಯವಿಟ್ಟು ಅದು ಕಾನೂನು ಏನು ಮಾಡಿದ್ರು ಅದು ನಿಜವಾಗ್ಲೂ ಅದು ಬೇಡ ಅಂತ ನಮಗೆ ಅನ್ನಿಸ್ತಾ ಇದೆ ಕಣಪ್ಪ. ಕೋರ್ಟಿಂದ ಆರ್ಡರ್ ಬಂದಿದೆ, ಬೇಡ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ಹೋರಾಟ ಮಾಡೋದು ಅದೇ, ಬೇಡ ಅಂತ. ಇನ್ನೊಂದು ವಿಚಾರ ಕಣಪ್ಪ, ಸೈಕೋ ಪಾತ ಒಬ್ಬನು ಚಿಕ್ಕಬಳ್ಳಾಪುರದಲ್ಲಿ ಸಿಕ್ಕಾಕೊಂಡ್ಬಿಟ್ಟವನೇ ಕಣಪ್ಪ. ಏನಪ್ಪ ಮಾಡೋದು? ಹೆಣ್ಮಕ್ಳು ಬಟ್ಟೆಗಳು ವಾಸನೆ ನೋಡ್ತಾನಂತೆ. ರಾತ್ರಿ ಹೋಗ್ಬಿಟ್ಟು ಒಣಗಿರ್ತಾರಲ್ವ, ಬಟ್ಟೆಗಳು ವಾಸನೆ ನೋಡೋದು. ಈಗ ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಹೆಸರು ಬಂದು ಚೇತನ್. ಎಷ್ಟು ಚೆನ್ನಾಗಿ ಅವನೇ ಕಣಪ್ಪ, ನೋಡೋಕೆ ಅದ್ರ ವಾಸನೆಯಲ್ಲಿ ಯಾಕೆ ನೋಡ್ತಾನೋ ಗೊತ್ತಿಲ್ಲ ಕಣಪ್ಪ. ಯಾಕೆ ನೋಡ್ತಾನೆ? ನಾಯಿಗಳು ವಾಸನೆ ನೋಡ್ತಾವ ಅಂದ್ರೆ ಓಕೆಪ್ಪ, ಟೈರ್ಗಳ ಮೇಲೆ ವಾಸನೆ ನೋಡ್ತಾವೆ ನಾಯಿಗಳೆಲ್ಲ ಮಾಡ್ತಾವೆ. ಬಟ್ ಇವನು ಯಾಕೆ ಹೆಣ್ಮಕ್ಳು ಬಟ್ಟೆ ವಾಸನೆ ನೋಡ್ತಾವನೋ ಗೊತ್ತಿಲ್ಲ. ಚೇತನ್ ಅಂತೆ ತುಂಬ ಚೆನ್ನಾಗಿ ಅವ್ನು ನೋಡೋಕ್ಕೆ ಸೈಕೋ ಬೇರೆ ಆಗ್ಬಿಟ್ಟವನ ಕಣಪ್ಪ. ಪೊಲೀಸ್ನವ್ರು CC ಕ್ಯಾಮ್ರಾದಲ್ಲಿ ಅವನ್ನ ನೋಡಿ ಹಿಡ್ದಾಕಿದ್ದಾರೆ. ಅವನ ಹೆಸರು ಚೇತನ್. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂಥ ಘಟನೆ. ಓಕೆ, ಇನ್ನೂ ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಮುಂಬೈ UP ಬೆಂಗಳೂರು ಹೈ ಅಲರ್ಟ್. ಮುಂಬೈ UP ಮತ್ತು ಬೆಂಗಳೂರಿಗೆ ಹೈ ಅಲರ್ಟ್ ಕೊಟ್ಟಿದ್ದಾರೆ ಪೊಲೀಸ್ನವರು. ಹೈ ಅಲರ್ಟ್ ಅಂದರೆ ಹುಷಾರಾಗಿರ್ರಿ, ಎಚ್ಚರವಾಗಿರಬೇಕು ಅಂತ. ಯಾಕಂದರೆ ಇಲ್ಲಿ ಲಿಂಕ್ ಬೆಳೆದಿದೆ ಅಂದಮೇಲೆ UP ಯಲ್ಲೂ ಇದೆ, ಆಮೇಲೆ ಮುಂಬೈಯಲ್ಲೂ ನಡೀತಾ ಇದೆ. ಮುಂಬೈಯಲ್ಲಿ UP ಯಲ್ಲಿ ಬೆಂಗಳೂರಲ್ಲಿ ಲಿಂಕ್ಗಳು. ಸೊ ಅದು ಇಲ್ದಿರೇ ಸಾಮಾನ್ಯವಾಗಿ ಪೊಲೀಸ್ನವ್ರು ಹೇಳಕ್ಕೆ ಹೋಗಲ್ಲ, ಹೈ ಅಲರ್ಟ್ ಕೊಟ್ಟಿದ್ದಾರೆ. ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ ಅಂತ. ಓಕೆ, ಇನ್ನೂ ವಿಚಾರಗಳಿವೆ ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಬಾಂಗ್ಲಾದೇಶದಿಂದ ಭಾರತಕ್ಕೆಲ್ಲ ಬರ್ತಾವ್ರೆ, ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೆ ನಾವು ಜವಾಬ್ದಾರಿನಾ? ನಮ್ಮ ಪಕ್ಷ ಜವಾಬ್ದಾರಿನ ಅದಕ್ಕೆ ಅಲ್ಲ. ಇನ್ನೊಂದು ವಿಚಾರ ಕಣಪ್ಪ, ಅಮಿತ್ ಶಾ ಅವರ ಕಂಡ್ರೆ ಮೋದಿಯವರಿಗೆ ಭಯ ಅಂತೆ. ಮೋದಿಯವರು ಅಮಿತ್ ಶಾ ಅವರಿಗೆ ಭಯ ಬೀಳ್ತಾರಂತೆ. ಯಾಕಂದರೆ ಗುಜರಾತಲ್ಲಿ ಏನೋ ಘಟನೆಗಳು ಏನೋ ನಡೆದಿರೋಂಥದ್ದು ಯಾವುದೋ ಒಂದು ವಿಚಾರಗಳಿಗೆ ಭಯ ಬೀಳ್ತಾರೆ. ಗುಟ್ಟೆಲ್ಲ ರಟ್ಟಾಗುತ್ತೆ ಅಂತ. ಏನು ಗುಟ್ಟು ರಟ್ಟಾಗುತ್ತೋ ಗೊತ್ತಿಲ್ಲ ಕಣಪ್ಪ. ಮೋದಿಯವರು ಅಮಿತ್ ಶಾ ಗೆದ್ದಿರ್ತಾರಂತೆ. ಇದು ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೇಳಿರಂಥ ವಿಚಾರ. ಅದೇಪ್ಪ, ಮೋದಿಯವರು ಹುಲಿ ಅಂತಾರೆ, ಸಿಂಹ ಅಂತಾರೆ, ಅದು ಗೊತ್ತಾಗ್ತಿಲ್ಲ ಕಣಪ್ಪ. ನಮ್ಗೆ ಯಾಕೆ ಅಮಿತ್ ಶಾ ಅವ್ರಿಗೆ ಗೆದ್ದಿರ್ತಾರಂತ ಗೊತ್ತಾಗ್ತಾರ ಕಣಪ್ಪ. ಗುಜರಾತ್ ಒಳಗಡೆ ಏನಾರ ಹೆಸರುಗಳು ಏನೋ ಇರ್ತವೆ, ಅದಕ್ಕೆ ಇವ್ರು ಭಯ ಬೀಳ್ತಾರೆ ಅಂತ ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೇಳ್ತಾವ್ರೆ.
ನೋಡ್ಬೇಕಂಡ್ರಪ್ಪ, ಕಾದ್ ನೋಡಬೇಕು. ಇನ್ನೂ ವಿಚಾರಗಳು ಹಲವಾರವೇ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಮಾಧ್ಯಮದವರು ನಮ್ಮ CM ಸಾಹೇಬ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಕೇಳಿದ್ರು 15ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ರಿ ಯಾಕೆ ಅಂತ ಕೇಳಿದ್ರು. ಮಾಜಿ ಸಚಿವರು ಹಾಗೂ ವಕೀಲರ ಜೊತೆ ನಂದು ಮೀಟಿಂಗ್ ಐತೆ ದೆಹಲಿಯಲ್ಲಿ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡಾಗಿ ಭೇಟಿ ಮಾಡೋಕ್ಕಲ್ಲ, ಅವ್ರು ಹೋಗ್ತಾ ಇರೋದು ವಕೀಲರು ಆಮೇಲೆ ಮಾಜಿ ಸಚಿವರು ಯಾರೋ ಇವ್ರನ್ನ ಕರೆದಿದ್ದಾರಂತೆ, ಅದಕ್ಕೆ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾವ್ರೆ. ಗೊತ್ತಿಲ್ಲ ಕಣಪ್ಪ, ಕ್ರಾಂತಿ ಇದ್ರು ಇರ್ಬೋದು ಇವಾಗ, ಯಾಕಂದರೆ ನವಂಬರಲ್ಲಿ ಕ್ರಾಂತಿ ಅಂದರು, ಇವತ್ತು ಆಗಲೇ 11ನೇ ತಾರೀಕು ಕಣಪ್ಪ, ಯಾವ ಕ್ರಾಂತಿ ಇಲ್ಲ. ಆದರೆ 21ನೇ ತಾರೀಕು DK ಶಿವಕುಮಾರ್ ಅವರಿಗೆ ಸೀಟ್ ಬಿಟ್ಟು ಕೊಡ್ತಾರೆ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಕೆಲವು ವಿಚಾರಗಳು ಬರ್ತಾವೆ. ಇದೇ ತಿಂಗಳು ಕ್ರಾಂತಿ ಅಂದರೆ DK ಶಿವಕುಮಾರ್ ಸಾಹೇಬ್ರನ್ನ CM ಮಾಡ್ತಾರಾ ಅಂತ, ಸೊ ಆ ಸ್ಥಾನ ಬಿಟ್ಕೊಡ್ತಾರಾ ಅಂತ ಹೈಕಮಾಂಡ್ ಜೊತೆ ಮಾತುಕತೆ ಇರಬೇಕು ಅಂತ ಇನ್ನು ಕೆಲವ್ರು ಮಾತಾಡ್ತಾವ್ರೆ. ದೆಹಲಿಗೆ ಹೋಗ್ತಾ ಇರೋದು ಅದಕ್ಕೆ ಅಂತ ಇನ್ನು ಕೆಲವ್ರು ಹೇಳ್ತಾವ್ರೆ. ಆದರೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರ ವಿಚಾರ, ವಕೀಲರನ್ನ ಹಾಗೆ ಮಾಜಿ ಸಚಿವರನ್ನ ಕೆಲವ್ರನ್ನ ಭೇಟಿಯಾಗಿ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳ್ತಾವ್ರೆ ಕಣಪ್ಪ. ಕಾದ್ ನೋಡ್ಬೇಕು ಕಣಪ್ಪ, ಇನ್ನೇನು 21 ಬಂತಲ್ಲಪ್ಪ, ಇನ್ನೂ ದಿವಸ ಕೊಡಿದ್ರೆ 21 ನೋಡೋಣಪ್ಪ. ನಮ್ಮ DK ಶಿವಕುಮಾರ್ ಸಾಹೇಬ್ರ ಆಸೆ ಈಡೇರುತ್ತಾ ಅಂತ 21ನೇ ತಾರೀಕು CM ಆಗ್ತಾರಾ ಅಂತ ನೋಡಬೇಕು. ಆಮೇಲೆ ಅವರು ಅಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ ಫುಲ್ಲು. ನಮ್ಮ DK ಸಾಹೇಬರು ಹೇಳೋರೆ ನನ್ನ ಸೀಟ್ ಬಿಟ್ಟು ಕೊಡಲೇಬೇಕು ಅಂತ ಹೇಳಿ ವಾರ್ನಿಂಗ್ ಮಾಡಿದಾರಂತೆ. ನೋಡ್ಬೇಕು ಕಣಪ್ಪ ಏನಾಯ್ತಿತ್ತು, ಹೈಕಮಾಂಡ್ಗಳು ವಾರ್ನಿಂಗ್ ಮಾಡಿದಾರಂತೆ. ಏನು ವಾರ್ನಿಂಗ್ ಮಾಡಿದಾರೆ ಅಂತ ಗೊತ್ತಿಲ್ಲ, ವಿಚಾರ 21ನೇ ತಾರೀಕು ಗೊತ್ತಾಗುತ್ತೆ. ಆ ವಾರ್ನಿಂಗು ಏನಾದರೂ ಇವರಿಗೆ ಸೀಟು ಬಿಟ್ಟು ಕೊಡುತ್ತಾ ವಾರ್ನಿಂಗು ಅನ್ನೋದು ನೋಡಬೇಕು. ವಾರ್ನಿಂಗ್ ಅಂದರೆ ಏನಿರಬೇಕು, ಹೊಸ ಪಕ್ಷ ಕಟ್ತೀನಿ ಅಂತ ಒಂದು, ಇಲ್ಲಾಂದರೆ BJPಗೆ ಹೋಗ್ತೀನಿ ಅಂತ ಒಂದು, ಎರಡರಲ್ಲೂ ಒಂದು ಮಾಡಿರ್ತಾರೆ ಕಣಪ್ಪ. ನಮಗೂ ಗೊತ್ತಿಲ್ಲ, ಇಷ್ಟು ವಿಚಾರಗಳು ಹೊರಗೆ ಬಂದವೆ, ಹೇಳ್ತೀವಿ ಕಣಪ್ಪ. ಇನ್ನೇನು ಕಾದ್ ನೋಡೋಣ 21ನೇ ತಾರೀಕುವರೆಗೂ. ಇನ್ನು ವಿಚಾರಗಳಿವೆ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ನಮ್ಮ DK ಸಾಹೇಬರು ತುಂಬ ಸಂತೋಷ ಆಗಿದೆ, ತುಂಬ ಖುಷಿ ಆಗ್ತಾ ಇದೆ ಅಂದರು. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಭೇಟಿಯಾಗಿ ಬಂದೆ, ಒಂದು ಒಪ್ಪಂದ ಇಟ್ಟಿದ್ದೆ, ಹಿಂಗೆಲ್ಲ ಸ್ವಲ್ಪ ಮಾತುಕತೆ ಆಯಿತು, ತುಂಬ ಖುಷಿ ಆಗ್ತಾ ಇದೆ ಅಂದರು. ಇರಬೇಕು ಕಣಪ್ಪ, ಅದೇ ಕ್ರಾಂತಿ ಇರಬೇಕು ಅಂತ ನಮ್ಗೆ ಅನಿಸ್ತಾ ಇದೆ ಕಣಪ್ಪ. 21ನೇ ತಾರೀಕಿಗೆ CM ಸೀಟ್ಗೆ ಖುಷಿ ಆಗೋರಂದರೆ ಅದೇ ವಿಚಾರ ಇರಬೇಕು. ಕಾದ್ ನೋಡೋಣ ಕಣಪ್ಪ. ಪಾಪ ನಾವ್ಯಾಕೆ ಕಣ್ಣು ಹಾಕಕ್ಕೆ ಹೋಗೋದು DK ಸಾಹೇಬ್ರ ಮೇಲೆ, ಪಾಪ CM ಆಗಲಿ ಅಂತ ಕಾಯ್ತಾ ಇದ್ದಾರೆ ಸುಮಾರು ಜನ, ಅವ್ರ ಕಡೆ ಫ್ಯಾನ್ಗಳು ಅಭಿಮಾನಿಗಳು ಕಾಯ್ತಾವ್ರೆ. ಕಾಂಗ್ರೆಸ್ಸಲ್ಲೂ ಸುಮಾರು ಜನ ಇಷ್ಟಪಡ್ತವ್ರೆ, ಇನ್ನು ಕೆಲವು ಜನ ವಿರೋಧವಾಗವ್ರೆ ಅಂತ ಕೆಲವು ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಸಾಹೇಬ್ಗೆ ಸಪೋರ್ಟ್ ಜಾಸ್ತಿ ಇದೆ, ಇವ್ರ ಕಡೆ MLAಗಳು ಕಡಿಮೆ ಅವ್ರೆ ಅಂತ. ಈಗ ನೋಡ್ಬೇಕು ಕಣಪ್ಪ, ಹೊಸ ಸಂಪುಟ ರಚನೆ ಏನಾರು ಮಾಡ್ತಾರೆ, ಏನು ಮಾಡ್ತಾರಂತ ಕಾಯ್ದು ನೋಡ್ಬೇಕು 21ನೇ ತಾರೀಕು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಭೇಟಿಯಾಗಿ ಬಂದು ಖುಷಿಯಾಗವ್ರೆ ನಮ್ಮ DK ಸಾಹೇಬರು ಅಂತ ವಿಚಾರ ಅವರು ಹೇಳಿರೋಂಥದ್ದು. ಯಾಕೆಂದ್ರಪ್ಪ, ಇನ್ನು ವಿಚಾರಗಳವೆ ಹೇಳ್ತೀವಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಭದ್ರತೆ ಟೀಮ್ಗಳ ಜೊತೆ ಅಮಿತ್ ಶಾ ಅವರ ಮೀಟಿಂಗ್. ಭದ್ರತೆ ಪಡೆಗಳ ಜೊತೆ ಅಮಿತ್ ಶಾ ಅವರ ಮೀಟಿಂಗ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗುತ್ತಂತೆ. ಆಮೇಲೆ ಹಾಸ್ಪಿಟ್ಲಿಗೆ ಕೂಡ ಭೇಟಿಯಾಗಿದ್ದರು ಅಮಿತ್ ಶಾ ಅವರು. ಬಾಂಬ್ ಬ್ಲಾಸ್ಟ್ ಆಗಿರೋದು ಎಷ್ಟೋ ಜನಕ್ಕೆ ಏಟಾಗಿದೆ, ಕೆಲವು ಜನಕ್ಕೆ. ಸೊ ಅವ್ರಿಗೆಲ್ಲ ಕೇಳಕ್ಕೆ ಹೋಗಿದ್ದಾರೆ, ಏನಾಯಿತು ಎತ್ತ ಏನು ಹೆಂಗಾಯಿತು ಏನು ಅಂತ. ಸೊ ಎಲ್ಲ ಮಾಹಿತಿ ಕೂಡ ಅವರು ಕೊಡ್ತಾಯಿದ್ದಾರೆ. ಈ ಮಾಹಿತಿಗಳನ್ನೆಲ್ಲ ಇವರು ಸಂಗ್ರಹಿಸ್ಕೊಂಡು, ಸೊ ಈಗ ನೀವು ನೋಡಬೇಕು ನೆಕ್ಸ್ಟ್ ಮುಂದಿನ ಸ್ಟೆಪ್ ಏನು ತೊಗೋತಾರಂತೆ ಕಾದು ನೋಡಬೇಕು ಕಣಪ್ಪ. ಕುಮಾರಣ್ಣ ಅವರು ಹೇಳಿರೋಂಥದ್ದು, ಕುಮಾರಸ್ವಾಮಿ ಅಣ್ಣವ್ರು ಹೇಳಿರೋಂಥದ್ದು, ಪರ್ರಪ್ಪ ಅಗ್ರಹಾರ ಜೈಲದಲ್ಲಿ ನಡೀತಾ ಇದೆ ಹೆಂಗೆ ಅಂತ ಮಾಧ್ಯಮದವರು ಕೇಳಿದಾಗ, ಇದೇನು ಹಳೇದಲ್ಲ, ಮೊದಲಿಂದನೂ ನಡ್ಕೊಂಡು ಬರ್ತಾ ಇದೆ. ಉಗ್ರವಾದಿಗಳಿಗೆ ಟೆರರಿಸ್ಟ್ಗಳಿಗೆ ಯಾರ್ಯಾರವರು ಅವ್ರಿಗೆಲ್ಲ ಇಂಥ ಸೌಲಭ್ಯಗಳು ಚೆನ್ನಾಗಿ ಕೊಟ್ಕೊಂಡು ಬಂದವ್ರೆ. ಅಲ್ಲಿ ಹಿರಿಯ ಅಧಿಕಾರಿಗಳು ಇಬ್ಬರು ಏನಿದ್ರು ಸಂಘರ್ಷ ಮಾಡಿರೋಂಥದ್ದು ಎಲ್ಲ ಗೊತ್ತಿರೋಂಥ ವಿಚಾರ. ಅವರವರಲ್ಲೇ ಮಾತುಕತೆ ಬಂದಾಗ, ಅಧಿಕಾರದ ಬಗ್ಗೆ ಮಾತುಕತೆ ಬಂದಾಗ, ಪರ್ರಪ್ಪ ಅಗ್ರಹಾರ ಜೈಲದಲ್ಲಿ ಏನು ನಡೀತಾ ಇತ್ತು, ಹಿರಿಯ ಅಧಿಕಾರಿಗಳು ಜಗಳದಲ್ಲೇ ಗೊತ್ತಾಗಿತ್ತು ನಿಮಗೆಲ್ಲ. ಆಮೇಲೆ ವಿಧಾನಸೌಧದಲ್ಲೇ ಉಗ್ರನ್ನ ಇಟ್ಕೊಂಡಿದ್ದೀರಾ ನೀವು ಅಂತ ಕುಮಾರಣ್ಣವ್ರು ಹೇಳ್ಬಿಟ್ಟವ್ರ ಕಣಪ್ಪ. ಟೆರರಿಸ್ಟ್ಗಳು ವಿಧಾನಸೌಧದಲ್ಲೇ ಇದ್ದಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳು ಇದ್ದಾರಂತೆ ಅಂದರೆ ಯಾರು ಕಣಪ್ಪ? ನಿಮಗೆ ಗೊತ್ತಾಗಿರುತ್ತೆ ಯಾರಂತೆ. ನಾವು ಜಸ್ಟ್ ಒಂದು ಕ್ವೆಶನ್ ಮಾರ್ಕಾಗಿ ಹೇಳ್ಬೋದು, ಯಾವ ಪಕ್ಷ ಅಂತ ಏನು ಅಂತ ನಮ್ಗೆ ಹೇಳೋಕ್ಕಾಗಲ್ಲ ಕಣಪ್ಪ. ಕುಮಾರಣ್ಣವ್ರು ಹೇಳಿರೋಂಥದ್ದು ಈ ವಿಚಾರ. ಉಗ್ರವಾದಿಗಳು ಟೆರರಿಸ್ಟ್ಗಳನ್ನ ಇಲ್ಲೇ ಇಟ್ಕೊಂಡಿದ್ರು ವಿಧಾನಸೌಧದಲ್ಲಿ, ಇವ್ರ ಬಗ್ಗೆ ಮಾತಾಡಿ ಫಸ್ಟು ಅಂತ ಹೇಳ್ತಾವ್ರೆ ಕಣಪ್ಪ. ಇನ್ನು ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ಮಾತು ಹೇಳಿದ್ರು ಕಣಪ್ಪ ಕುಮಾರಣ್ಣವರು, ಗೃಹ ಸಚಿವರು ಪರಮೇಶ್ವರ್ ಅವ್ರಿಗೆ ಗೊತ್ತಿಲ್ವಾ ಏನು ನಡೀತೈತೆ ಅಂತ, ತನಿಖೆ ಮಾಡಿ ಬಂದು ಹೇಳ್ತೀನಿ ಅಂದರು. ತನಿಖೆ ಎಷ್ಟು ದಿವಸದಿಂದ ಮಾಡ್ತಾವ್ರು ಇವ್ರು ಹೇಳೋ ರೀತಿ ಹೆಂಗಂದರೆ, ಮೊದಲೇ ಎಲ್ಲ ಗೊತ್ತಿದೆ ಏನು ನಡೀತದೆ ಏನು ಅಂತ, ತನಿಖೆ ಮಾಡ್ತೀನಿ ಅಂತ ಹೋಗಿದ್ದಾರೆ. ಏನು ತನಿಖೆ ಮಾಡ್ತಾರೆ ಎಲ್ಲ ಗೊತ್ತಿದೆ ಅವ್ರಿಗೆಲ್ಲ ಏನು ನಡೀತಾ ಇದೆ ಒಳಗಡೆ ಅಂತ ಹೇಳಿದ್ರು ಕಣಪ್ಪ ಕುಮಾರಣ್ಣವರು. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾವು ಹೇಳ್ತೀವಿ ಕಣಪ್ಪ. ಇನ್ನು ವಿಚಾರಗಳವೇ ಹೇಳ್ತೀವಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, AR ರೈಮಾನ್ ಅವರು ಹೆಂಡತಿಗೆ ಡಿವೋರ್ಸ್ ಕೊಟ್ಟವ್ರಂತೆ ಕಣಪ್ಪ. ಎಷ್ಟೋ ವರ್ಷಗಳ ಸಂಸಾರ ಮಾಡಿ, ಇಷ್ಟು ವರ್ಷದಿಂದ ಸಂಸಾರ ಮಾಡಿ ಈಗ ಡಿವೋರ್ಸ್ ಕೊಟ್ಟವ್ರು. ಯಾಕೆ ಏನು ಅಂತ ಕಾರಣ ಯಾರಿಗೂ ಗೊತ್ತಾಗ್ತಲ್ಲ ಕಣಪ್ಪ. ಯಾಕಂದರೆ ಎಲ್ಲರೂ ಹುಡುಕ್ತವ್ರೆ ಕಣಪ್ಪ, ಏನಾಗಿದೆ ಯಾಕೆ ಏನು ಅಂತ. ಇಷ್ಟು ವರ್ಷದಿಂದ 30-35 ವರ್ಷದಿಂದ ಸಂಸಾರ ಮಾಡಿ ಈಗ ಡಿವೋರ್ಸ್ ಕೊಡ್ತಾವ್ರಲ್ಲ ಯಾಕೆ ಅಂತ AR ರೈಮಾನ್ ಅವರು. ಅದು ಗೊತ್ತಿಲ್ಲಪ್ಪ, ಅವ್ರು ಫ್ಯಾಮಿಲಿ ಮ್ಯಾಟ್ರ್ ಕಣಪ್ಪ, ನಮಗೆ
ತೆಗಿಯೋಕ್ಕೆ. ಆದರೆ AR ರೆಹಮಾನ್ ಅವರು ಅವ್ರ ಹೆಂಡತಿಗೆ ಡಿವೋರ್ಸ್ ಕೊಟ್ಟವ್ರೆ, ಅದು ಅವ್ರ ವಿಚಾರ ಅಲ್ವೇನ್ರಪ್ಪ. ಇನ್ನು ವಿಚಾರಗಳು ಹೇಳ್ತೀವಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಮಧು ಬಂಗಾರಪ್ಪ ಸಾಹೇಬ್ರು ಹೇಳಿರೋಂಥ ವಿಚಾರ, ಈ ದೆಹಲಿಯಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಯಿತು ಕಾರ್ ಒಳಗಡೆ I-10 ಆಗಿರೋಂಥದ್ದು, ಈ ವಿಚಾರ ಎಲ್ಲರೂ ಜವಾಬ್ದಾರಿ ಆಗಿರ್ತಾರೆ ಅದಕ್ಕೆ. ಮೋದಿಯವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಒಟ್ಟು ಅವ್ರ ಜವಾಬ್ದಾರಿ ತೊಗೋಬೇಕಿದ್ರದು. ಈ ಥರ ಆಗದಂಗೆ ಮತ್ತೆ ನೋಡ್ಕೋಬೇಕು ಅಂತ ಮಧು ಬಂಗಾರಪ್ಪ ಸಾಹೇಬರು ಹೇಳಿರೋಂಥ ವಿಚಾರ ಕಣಪ್ಪ. ಓಕೆ ಏನ್ರಪ್ಪ, ಅವರು ಜವಾಬ್ದಾರಿ ತೊಗೋಬೇಕು, ಯಾಕಂದ್ರೆ ಅವ್ರು ನೋಡ್ಕೋಬೇಕು ಇನ್ಮೇಲೆ ಹಿಂಗೆ ಆಗದಂಗೆ. ಸ್ಟ್ರಿಕ್ಟ್ ಆಗಲಿ, ಸರ್ಕಾರ ಸ್ಟ್ರಿಕ್ಟ್ ಮಾಡಿಕೊಳ್ಳಿ ದೆಹಲಿಯಲ್ಲಿ ಅಂತ ಮಧು ಬಂಗಾರಪ್ಪ ಸಾಹೇಬ್ರು ಹೇಳಿರೋಂಥದ್ದು. ಇಷ್ಟೇ ಅಪ್ಪ ಇವತ್ತಿನ ವಿಚಾರಗಳು. ಇನ್ನು ವಿಚಾರಗಳಿಗೇನು ಸುದ್ದಿಗಳಿಗೇನು ಕಡಿಮೆ ಕಣಪ್ಪ ಸಿಗ್ತಾನೆ ಇರ್ತವೆ. ಕರ್ನಾಟಕದಲ್ಲಾಗಲಿ ನಮ್ಮ ಭಾರತ ದೇಶದಲ್ಲಾಗಲಿ ಎಲ್ಲ ವಿಚಾರಗಳು ನಿಮ್ಮ ಮುಂದೆ ನಾನು ತಂದಿಡ್ತೀನಿ. ಇವತ್ತು ಯಾರ್ಯಾರು ಪೊಲಿಟಿಕ್ಸ್ ಮಸಾಲೆ ದೋಸೆ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು ಹೇಳುತ್ತಾ ಮತ್ತೆ ನಾಳೆ ಸಿಗ್ತೀನಿ ಅಂದ್ಬಿಟ್ಟು ಓಟ್ ಬರ್ತೀನಿ ರಪ್ಪ. ಶೇಂಬುಲಿಂಗ, ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮದು ಬೇಡಪ್ಪ, ನಿಮ್ಮ ಓಟ್ ಆಮೇಲೆ ಲೇಟಾಗಿ ತಗೊಳ್ಳೋಣ, ಬೇಡ ಬರ್ಲೇನ್ರಪ್ಪ. ಶೇಂಬುಲಿಂಗ ಲೇ ಎತ್ಲ ಕಾರ್ಯ ಎತ್ಲ, ವಿಧಾನಸೌಧದ ಕಡೆ ಹೋಗೋಣ. ಏನಿಲ್ಲ ಹಿಂಗೆ ಹೇಳ್ಬಿಟ್ರು ಕುಮಾರಣ್ಣ ಅವರು ಟೆರರಿಸ್ಟ್ಗಳು ಇಲ್ಲೇ ವಿಧಾನಸೌಧಲ್ಲಿ ಅಂದ್ಬಿಟ್ರಲ್ಲಪ್ಪ. ಯಾರಲ್ಲ ಅವರು ನೋಡ್ಕೊಂಬರ ನಡಿಲ್ಲ, ಬರ್ತೀನ್ರಪ್ಪ. ಶೇಂಬುಲಿಂಗ ಹಿಂಗೆ ಇರಲಪ್ಪ. ಲೈ ಮಸಾಲೆ ದೋಸೆಗೆ ಆಲೂಗಡ್ಡೆ ಚಟ್ನಿ ಜಾಸ್ತಿ ಹಾಕ್ಲ, ಸ್ವಲ್ಪ ಪೊಲಿಟಿಕ್ಸ್ ಮಸಾಲೆ ದೋಸೆ ಚೆನ್ನಾಗಿ ಹೋಗ್ಬೇಕು ಆಶೀರ್ವಾದದಿಂದ, ಜನಗಳ ಆಶೀರ್ವಾದದಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.